ಅಪಾಯದ ಮಟ್ಟ ಮೀರಿದ ಕೃಷ್ಣಾ ನದಿ. ಸವದಿ ಗ್ರಾಮಕ್ಕೆ ನುಗ್ಗಿದ ಕೃಷ್ಣೆ ನದಿ ನೀರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ವರ್ಣಾರ್ಭಟ ಮುಂದುವರೆದಿದ್ದು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸದ್ಯ ಕೃಷ್ಣೆ ನದಿ ನೀರು ಸವದಿ ಗ್ರಾಮಕ್ಕೆ ನುಗ್ಗಿದ್ದು ಇಡೀ ಗ್ರಾಮವೇ ಜಲ ದಿಗ್ಬಂಧನವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮಕ್ಕೆ ಕೃಷ್ಣೆ ನದಿ ನೀರು ನುಗ್ಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಸವದಿ ಗ್ರಾಮದ ಪ್ರವಾಹದ ಪರಿಸ್ಥಿತಿ ಸೆರೆಯಾಗಿದೆ. ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ಪ್ರವಾಹ ಮುಂದುವರೆದಿದ್ದು ಅಥಣಿ ತಾಲೂಕಿನ 24 ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ. ಇನ್ನು ಉಕ್ಕಿ ಹರಿತಾ ಇರುವ ಕೃಷ್ಣಾ ನದಿಗೆ ಹಾರಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚಿಕ್ಕೋಡಿ ತಾಲೂಕಿನ ಅಂಕಲಿ ನಸಲಾಪುರ ಗ್ರಾಮದ ಸೇತುವೆ ಬಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಾಬುರಾವ್ ಸಂಭಾಜಿ ಭಾಸ್ಕರ ಅನ್ನುವ ವ್ಯಕ್ತಿ ಅಂಕಲಿ ಹಾಗೂ ನಸಲಾಪುರ ಗ್ರಾಮಗಳ ಮಧ್ಯೆ ನಿರ್ಮಿಸಲಾಗಿರುವ ಸೇತುವೆ ಮೇಲೆ ನಿಂತು ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಟ್ಟಾರೆ ವರ್ಣದೇವ ಹಲವು ಅವಾಂತರಕ್ಕೆ ಮುನ್ನುಡಿಯನ್ನ ಬರಿತಾ ಇದ್ದಾನೆ. ನಿಲ್ಲದ ವರ್ಣ ಅವಾಂತರ, ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತ. ಈ ಮಳೆಯಿಂದಾಗಿ ರಾಜ್ಯ ಸುಭಿಕ್ಷವಾದರೂ ಕೂಡ ಇದರಿಂದಾಗಿರುವ ಅವಾಂತರಗಳು ಮಾತ್ರ ಒಂದೆರಡಲ್ಲ. ಸದ್ಯ ಹೊಸನಗರ ಭಾಗದ ಗ್ರಾಮಸ್ಥರಿಗೆ ದಿನನಿತ್ಯ ಸಂಚರಿಸುವ ರಸ್ತೆ ಜಲಾವೃತವಾಗಿ ಸಂಕಷ್ಟ ಎದುರಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಕೂಡಿಗೆಯ ವ್ಯಾಪ್ತಿಯ ತೊಗರೆ ಗ್ರಾಮದ ಸಮೀಪದ ಕೆಳಗಿನ ಗೊಗ್ಗಿ ಗ್ರಾಮಸ್ಥರು ರಸ್ತೆ ಬಂದಾಗಿ ಪರದಾಡುತ್ತಿದ್ದಾರೆ. ರಸ್ತೆ ಮೇಲೆ ನೀರು ನಿಂತು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಒಂದೂವರೆ ಕಿಲೋಮೀಟರ್ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು ಇದೇ ರಸ್ತೆಯಲ್ಲಿ ಸಂಚರಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇನ್ನು ಮಲೆನಾಡಿನಲ್ಲಿ ಮುಂದುವರಿದ ಮಳೆಯ ಅಬ್ಬರಕ್ಕೆ ಸಾವೆಹಕ್ಲು ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯ ಭರ್ತಿಯಾಗಿ ದುಮ್ಮಿಕ್ಕಿ ಹರಿಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕರಿಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವೆಹಕ್ಲು ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಓವರ್ಫ್ಲೋ ನೀರು ಜಲಪಾತದ ರೀತಿ ಹರಿಯುತ್ತಿದೆ. ನಿರಂತರ ಮಳೆ ಅಬ್ಬರಕ್ಕೆ ಜೋಗ ಜಲಪಾತ ಬೋರ್ಗರೆಯುತ್ತಿದೆ. ಜೋಗದ ಒಂದೊಂದು ದೃಶ್ಯವೂ ಕಣ್ಮನ ಸೆಳೆಯುವಂತಿದೆ. ಹಚ್ಚ ಹಸಿರಿನ ಮಧ್ಯೆ ಮೈದುಂಬಿ ಹರಿಯುತ್ತಿರುವ ಜೋಗ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತಿದೆ. ವರ್ಣಾರ್ಭಟಕ್ಕೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದ್ರೆ ಮಳೆಯ ಅಬ್ಬರಕ್ಕೆ ಹಲವು ಜಲಾಶಯಗಳು ಭರ್ತಿಯಾಗಿ ಜಲಾರ್ಭಟಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಪರದಾಡ್ತಿದ್ದಾರೆ. ನಾವು ಇದೇ ರೂಟಲ್ಲಿ ರಾತ್ರಿ ಕುದುರೆಯಲ್ಲಿ 5 ನಿಮಿಷಕ್ಕೆ ಪಾಸ್ ಆಗಿದೆ. 5 ನಿಮಿಷ ಹೆಚ್ಚು ಕಡಿಮೆ ಹಿಂದೆ ಇದ್ದಿದ್ರೆ ಇಲ್ಲ ಸೆಂಟ್ರಲ್ ಇದ್ದಿದ್ರೆ ನಾವು ಈ ಫಾಲ್ಸಿಂದ ಸೀದಾ ಇಲ್ಲಿಗೆ ಹೋಗ್ಬೇಕಾಗುತ್ತೆ. ಇದೊಂದು ರೂಟ್ ಇದೆ. ಪುಣ್ಯ ಕ್ಷೇತ್ರದ ದರ್ಶನಕ್ಕೆ ಅಂತ ಬೆಂಗಳೂರಿನಿಂದ ಕೇದಾರನಾಥಕ್ಕೆ ತೆರಳಿದ 15 ಜನ ಸ್ನೇಹಿತರ ತಂಡ ಕೇದಾರನಾಥ್ನಲ್ಲಿ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ.
ಯಾತ್ರಾರ್ಥಿಗಳ ರಕ್ಷಣೆಗೆ ಸ್ಥಳೀಯ ಪೊಲೀಸರು ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಕೂಡಲೇ ಕರ್ನಾಟಕ ಸರ್ಕಾರ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಳೆರಾಯ, ಮತ್ತೊಂದು ಕಡೆ ಮೇಘ ಸ್ಫೋಟಕ್ಕೆ ಕುಸಿಯುತ್ತಿರುವ ಗುಡ್ಡಗಳು. ನೈಸರ್ಗಿಕ ವಿಕೋಪದ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ ದೇವಭೂಮಿ ಉತ್ತರಾಖಂಡ ಕೇದಾರನಾಥ. ಕೇದಾರ್ನಾಥ್ನ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ. ರೋಪ್ಗಳ ಮೂಲಕ ಯಾತ್ರಾರ್ಥಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಿಂದ ಕೇದಾರನಾಥನ ದರ್ಶನಕ್ಕೆ ತೆರಳಿದ್ದ ಕನ್ನಡಿಗರು ಪರದಾಡ್ತಿದ್ದಾರೆ. ನಾವು ಇದೇ ರೂಟಲ್ಲಿ ರಾತ್ರಿ ಕುದುರೆಯಲ್ಲಿ 5 ನಿಮಿಷಕ್ಕೆ ಪಾಸ್ ಆಗಿದೆ. 5 ನಿಮಿಷ ಹೆಚ್ಚು ಕಡಿಮೆ ಹಿಂದೆ ಇದ್ದಿದ್ರೆ ಇಲ್ಲ ಸೆಂಟ್ರಲ್ ಇದ್ದಿದ್ರೆ ನಾವು ಈ ಫಾಲ್ಸಿಂದ ಸೀದಾ ಇಲ್ಲಿಗೆ ಹೋಗ್ಬೇಕಾಗಿತ್ತು. ಇದೊಂದು ರೂಟ್ ಇದೆ. ಪುಣ್ಯ ಕ್ಷೇತ್ರದ ದರ್ಶನಕ್ಕೆ ಅಂತ ಬೆಂಗಳೂರಿನಿಂದ ಕೇದಾರನಾಥಕ್ಕೆ ತೆರಳಿದ್ದ 15 ಜನ ಸ್ನೇಹಿತರ ತಂಡ ಕೇದಾರನಾಥ್ನಲ್ಲಿ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಯಾತ್ರಾರ್ಥಿಗಳ ರಕ್ಷಣೆಗೆ ಸ್ಥಳೀಯ ಪೊಲೀಸರು ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಕೂಡಲೇ ಕರ್ನಾಟಕ ಸರ್ಕಾರ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರವಾಹಕ್ಕೆ ಕೊಚ್ಚಿ ಹೋದ ರಸ್ತೆ. ಎನ್ಡಿಆರ್ಎಫ್ನಿಂದ ನಿರಂತರ ರಕ್ಷಣಾ ಕಾರ್ಯ. ಹಿಮಾಚಲ ಪ್ರದೇಶದಲ್ಲಿ ವರುಣನ ಆರ್ಭಟಕ್ಕೆ ಭಾರೀ ಪ್ರವಾಹವೇ ಉಂಟಾಗಿದೆ. ಪ್ರವಾಹದ ಹೊಡೆತಕ್ಕೆ ಕುನುಮನಾಲಿ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ. ಇನ್ನು ಪ್ರವಾಹದಲ್ಲಿ ಸಿಲುಕಿದವರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡ್ತಿದೆ. ಹಲವರ ರಕ್ಷಣೆಗಾಗಿ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಿಸ್ತಾ ಇದೆ. ಇತ್ತ ನಿರಂತರ ಮಳೆಗೆ ಬೆಟ್ಟಗುಡ್ಡಗಳಿಂದ ರಸ್ತೆಗೆ ನೀರು ಹರಿದು ರಸ್ತೆಗಳು ಬಿರುಕು ಬಿಟ್ಟಿವೆ. ಸದ್ಯ ಬಿರುಕು ಬಿಟ್ಟ ರಸ್ತೆಯಲ್ಲಿ ಎನ್ಡಿಆರ್ಎಫ್ ತಂಡ ಅಲರ್ಟ್ ಆಗಿದ್ದು ರಸ್ತೆಯ ಬಿರುಕನ್ನ ಮುಚ್ಚುವ ಕೆಲಸವನ್ನ ಮಾಡ್ತಿದೆ. ಒಟ್ಟಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರಕ್ಕೆ ಭಾರೀ ಪ್ರವಾಹ ಉಂಟಾಗಿದ್ದು ಹಲವು ಅವಾಂತರಗಳಿಗೆ ಎಡೆ ಮಾಡಿಕೊಡ್ತಿದೆ.